ನಾನು ಸಾವಿತ್ರಿ ಹೆಸರಾವ್ ಮಂಗಳೂರಿನಲ್ಲಿ ಇದ್ದೇನೆ. ಮಕ್ಕಳಿಗಾಗಿ ನಾನು ತುಂಬ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದೇನೆ. ನಾನು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕಿಯಾಗಿದ್ದೇನೆ. ಯಕ್ಷಗಾನ ಕಲಾವಿದೆಯೂ ಹೌದು. ಹಾಗೆಯೇ ಮಕ್ಕಳಿಗಾಗಿ ಕಥೆಗಳನ್ನು ಹೇಳುವುದು, ಪದ್ಯಗಳನ್ನು ಹೇಳಿಕೊಡುವುದು ಎಲ್ಲ ಒಂದು ಅಭಿಯಾನದ ಹಾಗೆ ಮಾಡ್ತಾ ಇದ್ದೇನೆ. ಇವತ್ತೀಗ ನಾನು ಮಕ್ಕಳಿಗಾಗಿ ಪಂಜ ಮಂಗೇಶ್ರಾಯರು ಬರೆದಂತಹ ಗುಡುಗುಡು ಗುಮ್ಮಟ ದೇವರು ಅಂತ ಒಂದು ಕಥೆಯನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಒಂದು ಕಾಡಿತ್ತು. ಆ ಕಾಡಿನ ಒಂದು ಬದಿಯಲ್ಲಿ ಒಂದು ಸಣ್ಣ ಮನೆ ಇತ್ತು. ಆ ಮನೆಯಲ್ಲಿ ಒಂದು ಆಡಿತ್ತು. ಆ ಆಡಿಗೆ ಒಂದು ಮರಿ ಇತ್ತು. ಆ ಆಡಿನ ಮರಿ ಒಂದು ದಿನ ಅಮ್ಮನ ಹತ್ರ ಹೇಳಿತು, ಅಮ್ಮ ನನಗೆ ಅಜ್ಜಿ ಮನೆಗೆ ಹೋಗಬೇಕು, ನಾನು ಹೋಗ್ತೇನೆ ಅಜ್ಜಿ ಮನೆಗೆ ಅಂತ. ಆಗ ಆಡು ಹೇಳ್ತದೆ, ಬೇಡಪ್ಪ, ಅಜ್ಜಿ ಮನೆ ಆ ಕಾಡಿನ ಆಚೆ ಬದಿಯಲ್ಲಿ ಇರುವುದು. ನೀನು ಹೋಗುವಾಗ ದಾರಿಯಲ್ಲಿ ಕ್ರೂರ ಪ್ರಾಣಿಗಳೆಲ್ಲ ಇವೆ, ಅವುಗಳೆಲ್ಲ ನಿನ್ನನ್ನು ತಿನ್ನಲಿಕ್ಕೆ ಬರುತ್ತೆ, ಹೇಗೆ ಹೋಗ್ತೀನಿ ನೀನು ಅಂತ ತಾಯಿ ಕೇಳಿತು. ಆಗ ಆಡಿನ ಮರಿ ಹೇಳಿತು, ಏನು ಹೆದರಬೇಡಮ್ಮ, ನಾನು ಧೈರ್ಯವಾಗಿ ಹೋಗ್ತೇನೆ ಅಂಥೇಳಿ ಹಠ ಮಾಡಿತು. ನನಗೆ ಹೋಗಲೇಬೇಕು, ಅಜ್ಜಿ ಮನೆಗೆ ಹೋಗಲೇಬೇಕು ಅಂತ ಹೇಳಿಕೊಂಡು. ಆಯಿತು, ಹಾಗಾದರೆ ಧೈರ್ಯದಿಂದ ಹೋಗಬೇಕು, ಕಷ್ಟ ಏನಾದರೂ ಬಂದರೆ ಅದನ್ನು ಉಪಾಯದಿಂದ ಗೆಲ್ಲಬೇಕು ನೀನು ಅಂತ ಹೇಳಿ, ಆಯಿತು ಹೋಗು ಅಂಥೇಳಿ ಆಡಿನ ಮರಿಯನ್ನು ಕಳಿಸಿ ಕೊಟ್ಟಿತು. ಆಡಿನ ಮರಿ ಮುಂದೆ ಬಂತು. ಬರುವಾಗ ಒಂದಷ್ಟು ದೂರದಲ್ಲಿ ಒಂದು ನರಿ ಸಿಕ್ಕಿತು. ನರಿ ಆಡಿನ ಮರಿಯನ್ನು ನೋಡಿತು. ನೋಡಿ, ಆಡಿನ ಮರಿಯೇ ನಿಲ್ಲು ಅಂತ ಹೇಳಿತು. ಆಡಿನ ಮರಿಗೆ ಸ್ವಲ್ಪ ಹೆದರಿಕೆ ಆಯಿತು, ಆದರೆ ಹೆದರಲಿಲ್ಲ. ನಾನಿನ್ನನ್ನು ಈಗಲೇ ತಿಂದು ಬಿಡ್ತೇನೆ ಅಂತ ಸಹ ಹೇಳಿತು ನರಿ, ಆದರೂ ಹೆದರಲಿಲ್ಲ. ನರಿಯಣ್ಣ ಸ್ವಲ್ಪ ನನ್ನ ಮಾತನ್ನು ಕೇಳು. ನಾನು ನೋಡು ಎಷ್ಟು ಸಫರ ಇದ್ದೇನೆ, ನನ್ನ ಮೈಯಲ್ಲಿ ಮಾಂಸವೇ ಇಲ್ಲ. ನಾನೀಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಅಜ್ಜಿ ಮನೆಯಲ್ಲಿ ಉಂಡೆ, ಚಕ್ಕುಲಿ, ಕಡುಬು ಎಲ್ಲ ತಿಂದು ಪುಷ್ಟಿಯಾಗಿ ಬರ್ತೇನೆ. ಆಗ ನಿನಗೆ ಬೇಕಾದಷ್ಟು ಮಾಂಸ ಸಿಗ್ತದೆ ಅಂತ ಹೇಳಿತು. ಅದಕ್ಕೆ ನರಿ ಹೇಳಿತು, ನೀನೆಲ್ಲ ಸುಳ್ಳು ಹೇಳೋದೆಲ್ಲ ಬೇಡ, ನೀನೆಲ್ಲ ಮೋಸ ಮಾಡ್ತೀನಿ ನನಗೆ. ಇಲ್ಲ, ನಾನು ನಿನ್ನನ್ನು ಈಗಲೇ ತಿಂತೇನೆ. ಆಗ ಆಡಿನ ಮರಿ ಹೇಳಿತು, ದಮ್ಮಯ್ಯ, ನರಿಯಣ್ಣ, ಬಿಟ್ಟು ಬಿಡು, ಖಂಡಿತವಾಗಿಯೂ ನಾನು ಹಿಂದೆ ಬರ್ತೇನೆ, ನಾನು ಹಾಗೆಲ್ಲ ಮೋಸ ಮಾಡೋದಿಲ್ಲ ಅಂಥೇಳಿ. ಆಗ ನರಿ ಹೇಳಿತು, ಹಾಗಾದರೆ ಹೋಗು, ಹಿಂತಿರುಗಿ ಬರುವಾಗ ನನಗೆ ಸಿಗಬೇಕು, ಮೋಸ ಮಾಡಬೇಡ ಅಂಥೇಳಿ. ಆಯಿತು ಅಂತ ಹೇಳಿಕೊಂಡು ಆಡಿನ ಮರಿ ಮುಂದೆ ಹೋಯ್ತು. ಹಬ್ಬ, ಒಂದು ಸಲ ಬಚಾವಾದೆ ಅಂಥೇಳಿ ಮುಂದೆ ಹೋಯ್ತು. ಮುಂದೆ ಹೋಗುವಾಗ ಒಂದಷ್ಟು ದೂರ ಹೋಗುವಾಗ ಅಲ್ಲಿ ತೋಳ ಸಿಕ್ಕಿತು. ತೋಳ ಸಹ ಆಡಿನ ಮರಿಯನ್ನು ನೋಡಿ, ಆಡಿನ ಮರಿಗೆ ನಿಲ್ಲು, ನಿನ್ನನ್ನು ನಾನು ಈಗಲೇ ತಿಂದು ಬಿಡ್ತೇನೆ ಅಂತ ಹೇಳಿತು. ಆಗ ಸಹ ಆಡಿನ ಮರಿಗೆ ಹೆದರಿಕೆ ಆಯಿತು, ಆದರೂ ಹೆದರಲಿಲ್ಲ. ತೋಳಣ್ಣ, ನನ್ನ ಮಾತನ್ನು ಕೇಳು. ಈಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಈಗ ನೋಡು, ನಾನು ಎಷ್ಟು ಸಪೂರ ಇದ್ದೇನೆ, ನನ್ನ ಮೈಯಲ್ಲಿ ಮಾಂಸವೇ ಇಲ್ಲ. ಅಜ್ಜಿ ಮನೆಗೆ ಹೋಗ್ತೇನಲ್ಲ, ಅಲ್ಲಿ ನನ್ನ ಅಜ್ಜಿ ನನಗೆ ಉಂಡೆ, ಚಕ್ಕುಲಿ, ದೋಸೆ ಎಲ್ಲ ಮಾಡಿಕೊಡ್ತಾರೆ. ಅದನ್ನೆಲ್ಲ ತಿಂದು ನಾನು ಪುಷ್ಟಿಯಾಗಿ ಬರ್ತೇನೆ. ಆಗ ನಿನಗೆ ತುಂಬ ಮಾಂಸ ಸಿಗ್ತದೆ ಅಂಥೇಳಿ. ಹೌದೌದು, ನಿನ್ನ ಸುಳ್ಳೆಲ್ಲ ಬೇಡ, ನೀ ಮೋಸ ಮಾಡ್ತಿ, ನಿನ್ನ ನಾನು ಈಗಲೇ ತಿಂತೇನೆ ಅಂತ ತೋಳ ಹೇಳ್ತದೆ. ದಮ್ಮಯ್ಯ ತೋಳಣ್ಣ, ಈಗ ಬಿಟ್ಟು ಬಿಡು, ನಾನು ಮೋಸ ಮಾಡೋದಿಲ್ಲ, ನಾನು ಸತ್ಯ ಹೇಳ್ತಾ ಇದ್ದೇನೆ, ಹಿಂತಿರುಗಿ ಬರುವಾಗ ನಿನಗೆ ನಾನು ಖಂಡಿತ ಸಿಗ್ತೇನೆ ಅಂತ ಹೇಳಿ. ತೋಳಕ್ಕೂ ಏನೋ ಸ್ವಲ್ಪ ಅದರ ಮೇಲೆ ಕರುಣೆ ಬಂತ ಏನೋ. ಆಯಿತು ಹೋಗು, ಮೋಸ ಮಾಡಬೇಡ ಅಂತ ಹೇಳಿ. ಹಾಗೆ ಆಡಿನ ಮರಿ ಹಬ್ಬ ಬದುಕಿದೆ ಅಂತ ಹೇಳಿಕೊಂಡು ಮುಂದೆ ಹೋಯ್ತು. ಮುಂದೆ ಹೋಗುವಾಗ ಒಂದು ಕರಡಿ ಸಿಕ್ಕಿತು. ಕರಡಿ ಸಹ ಹಾಗೆ ಆಡಿನ ಮರಿಯನ್ನು ನೋಡಿ, ಆಡಿನ ಮರಿಯೇ ನಿಲ್ಲು, ನಿನ್ನನ್ನು ಈಗಲೇ ತಿಂದು ಬಿಡ್ತೇನೆ ಅಂತ ಹೇಳಿತು. ಆಗ ಸಹ
ಆಡಿನ ಮರಿ ಹೇಳಿತು, ನೋಡು ಕರಡಿಯಣ್ಣ, ಈಗ ನಾನು ಎಷ್ಟು ಸಫರ ಇದ್ದೇನೆ. ನನ್ನ ದೇಹದಲ್ಲಿ ಮಾಂಸವೇ ಇಲ್ಲ. ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಅಜ್ಜಿ ಮನೆಗೆ ಹೋಗಿ ಉಂಡೆ, ಚಕ್ಕುಲಿ, ದೋಸೆ ಎಲ್ಲ ತಿಂದು ಪುಷ್ಟಿಯಾಗಿ ಬರ್ತೇನೆ. ಆಗ ನಿನಗೆ ತುಂಬ ಮಾಂಸ ಸಿಗ್ತದೆ ಅಂತ ಹೇಳಿದ್ದು. ಹೌದೌದು, ನೀ ಸುಳ್ಳೆಲ್ಲ ಹೇಳೋದು ಬೇಡ. ನೀ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ನಾನೀಗ ನಿನ್ನನ್ನು ಬಿಡುವುದೇ ಇಲ್ಲ, ತಿಂತೇನೆ ನಾನೀಗ ಅಂತ ಹೇಳಿದಾಗ ಆಡಿನ ಮರಿ ಹೇಳ್ತದೆ, ತೋಳಣ್ಣ ಬಿಟ್ಟು ಬಿಡು, ಖಂಡಿತ ಬರ್ತೇನೆ, ನಾನು ಸುಳ್ಳು ಹೇಳೋದಿಲ್ಲ ನಾನು ಅಂತ ಹೇಳಿ. ಆಯ್ತು, ಹಾಗಾದರೆ ಹೋಗೋ, ಮೋಸ ಮಾಡಬೇಡ, ಹಿಂತಿರುಗಿ ಬರಬೇಕು, ನಾ ಕಾಯ್ತಾ ಇರ್ತೇನೆ ಅಂತ ಹೇಳಿ. ಆಯಿತು ಅಂಥೇಳಿ ಅದು ಬಿಟ್ಕೊಡ್ತು. ಯಾವುದು ಕರಡಿ ಸಹ ಏನು ಮಾಡಿತು, ಆಡಿನ ಮರಿಯನ್ನು ಬಿಟ್ಕೊಡ್ತು. ಆಡಿನ ಮರಿ ಮುಂದೆ ಹೋಯ್ತು. ಪುನಃ ಹಬ್ಬ ನಾನು ಬದುಕಿದೆ ಅಂತ ನಿಟ್ಟುಸಿರು ಬಿಟ್ಟು ಮುಂದೆ ಹೋಗುವಾಗ ಅಲ್ಲಿ ಒಂದು ಹುಲಿ ಸಿಕ್ಕಿತು. ಹುಲಿ ಸಹ ಹಾಗೆ ಆಡಿನ ಮರಿಯನ್ನು ನೋಡಿ, ಆಡಿನ ಮರಿಯೇ ನಿಲ್ಲು, ನಿನ್ನನ್ನು ಈಗಲೇ ನಾನು ತಿಂತೇನೆ ಅಂತ ಹೇಳಿತು. ಆಗ ಆಡಿನ ಮರಿ ಹೆದರಿಕೆಯಾದರೂ ಸಹ ಅದನ್ನು ತೋರಿಸದೆ ಧೈರ್ಯದಿಂದ ಹೇಳಿತು, ಹುಲಿಯಣ್ಣ ನೋಡು, ನಾನು ಎಷ್ಟು ಸಫರ ಇದ್ದೇನೆ. ನನ್ನ ದೇಹದಲ್ಲಿ ಮಾಂಸವೇ ಇಲ್ಲ. ಈಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಅಜ್ಜಿ ನನಗೆ ಉಂಡೆ, ಚಕ್ಕುಲಿ, ದೋಸೆ ಎಲ್ಲ ಮಾಡಿ ಕೊಡ್ತಾರೆ. ಅದನ್ನೆಲ್ಲ ತಿಂದು ನಾನು ಪುಷ್ಟಿಯಾಗಿ ಬರ್ತೇನೆ. ಆಗ ನಿನಗೆ ತುಂಬ ಮಾಂಸ ಸಿಗ್ತದೆ ಅಂತ ಹೇಳ್ತಾರೆ. ಆಗ ಹುಲಿ ಹೇಳ್ತದೆ, ನಿನ್ನ ಸುಳ್ಳೆಲ್ಲ ಬೇಡ ನನಗೆ, ನೀನು ಸುಳ್ಳು ಹೇಳ್ತಾ ಇದ್ದಿ, ನೀನು ಹಿಂತಿರುಗಿ ಬರುವುದಿಲ್ಲ, ನಾನೇನು ಮಾಡೋದಾಗ ಇಲ್ಲ, ನಿನ್ನನ್ನು ಬಿಡುವುದಿಲ್ಲ, ನಾನು ಈಗಲೇ ತಿಂತೇನೆ ಅಂತ ಅದು ಹುಲಿ ಹೇಳ್ತದೆ.